ರಾಯಲ್ ಪ್ಯಾಕೇಜ್, ರಾಯಲ್ ಕ್ಯಾಸ್ಟಿಂಗ್, ರಾಯಲ್ ಟ್ರೇಲರ್ ನೋಡಿಕೊಂಡು ನಾನು ಕೂಡ ರಾಯಲ್ ಆಗಿ ಸಿನಿಮಾ ಹಾಲ್ ಒಳಗಡೆ ಹೋದೆ. ಆ್ಯಂಡ್ ಈ ಸಿನಿಮಾ ನೋಡಿ ನನ್ಗೇನು ವರ್ಕ್ ಆಯಿತು, ನನ್ಗೇನು ವರ್ಕ್ ಆಗಿಲ್ಲ, ನನ್ನ ಪ್ರಕಾರ ಸಿನಿಮಾ ಹೇಗಿದೆ ಅಂತ ಅನ್ನೋದನ್ನ ಈ ರಿವ್ಯೂವಲ್ಲಿ ತಿಳಿಸ್ತೀನಿ. ಎಸ್, ವೆಲ್ಕಮ್ ಟು ಮೂವಿ ಮಾತು. ನೀವು ನೋಡ್ತಾ ಇದ್ದೀರಾ ಮೈ ಪಾಯಿಂಟ್ ಆಫ್ ವ್ಯೂ ಸೀರೀಸ್. ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಯಲ್, ಡೈರೆಕ್ಟೆಡ್ ಬೈ ದಿನಕರ್ ತುಗ್ದೀಪ್, ಸ್ಟಾರಿಂಗ್ ವಿರಾಟ್ ಆ್ಯಂಡ್ ಸಂಜನಾ ಆನಂದ್ ಇನ್ ಲೀಡ್ ರೋಲ್ಸ್. ಸಿನಾಪ್ಸಿಸ್: ಸಿನಿಮಾದ ಟ್ರೈಲರ್ನಲ್ಲಿ ನಾವು ಆಲ್ರೆಡಿ ರಿವ್ಯೂ ಕೊಟ್ಟಿರೋ ಹಾಗೆ ಇಲ್ಲಿ ವಿರಾಟ್ ಅವ್ರು ಬಂದು ಕೃಷ್ಣ ಅಂತ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಇವರ ಲೀಲೆಗಳು ಬಂದು ಪ್ರತಿಯೊಬ್ಬರಿಗೂ ಸ್ಕ್ಯಾಮ್ ಮಾಡೋದು, ಸ್ಕ್ಯಾಮ್ ಮಾಡಿಬಿಟ್ಟು ಆ ದುಡ್ಡಲ್ಲಿ ಹೆವಿಯಾಗಿ ಮಜಾ ಮಾಡಿ ಆರಾಮಾಗಿರೋದು. ಆ್ಯಂಡ್ ಇದೇ ಕೂಡ ಇವರ ಕನಸಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಕೃಷ್ಣ ಅವರು ಒಮ್ಮೆ ಅವ್ರು ಮಾಡಿರೋ ಓವರ್ ಸ್ಕ್ಯಾಮಿಂದ, ಅವರ ಲೀಲೆಗಳಿಂದ ಪೊಲೀಸ್ ಅವ್ರಿಗೆ ಸರೆಂಡರ್ ಆಗ್ತಾರೆ. ಬಟ್ ಪೊಲೀಸ್ ಅವ್ರಿಗೆ ಸರೆಂಡರ್ ಆದಮೇಲೆ ಅವ್ರಿಗೆ ಗೊತ್ತಿಲ್ಲದೆ ಇರೋವಂತಹ ಒಂದು ಅನ್ಎಕ್ಸ್ಪೆಕ್ಟೆಡ್ ಸ್ಟೋರಿ ಓಪನ್ ಆಗುತ್ತೆ. ಸೊ ಅದರಿಂದ ಅವ್ರು ಅಂದ್ಕೊಂಡಿರೋ ಹಾಗೆ ಬದುಕಕ್ಕಾಯ್ತಾ ಆಗಿಲ್ವಾ ಏನು ಅಂತ ಅನ್ನೋದನ್ನ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ಹೋಗಿ ನೋಡಲೇಬೇಕು. ಸೊ ನೆಕ್ಸ್ಟ್ ಈ ಸಿನಿಮಾದ ರಿವ್ಯೂ ಕಡೆ ಬರೋದಾದರೆ, ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾಸ್ಟಿಂಗ್ ಕೂಡ ತುಂಬ ಅದ್ಭುತವಾಗಿ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಇದರಲ್ಲಿ ಒಂದು ಸ್ವಲ್ಪ ಹ್ಯೂಜ್ ಕ್ಯಾಸ್ಟಿಂಗ್ ಇದೆ ಅಂತಲೇ ಹೇಳ್ಬೋದು. ಇನ್ನು ಸಪೋರ್ಟಿಂಗ್ ರೋಲ್ಸ್ನಲ್ಲಿ ಕಾಣಿಸ್ಕೊಂಡಿರುವಂತಹ ರಂಗಾಯಣ ರಘು ಅವರು, ಗೋಪಾಲ್ ದೇಶಪಾಂಡೆ ಅವರು, ಅಚ್ಯುತ್ ಕುಮಾರ್ ಅವರು, ಛಾಯಾ ಸಿಂಗ್ ಅವರು ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಅವ್ರ ಪಾತ್ರನ ನಿರ್ವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಮೇಯ್ನ್ ರಘು ಮುಖರ್ಜಿ ಅವರು, ಅವರ ವಿಲನ್ ಶೇಡ್ ಮಾತ್ರ ಬೇರೆ ಲೆವೆಲಲ್ಲಿ ಸಖತ್ತಾಗಿ ಕಾಣಿಸಿದ್ದಾರೆ. ಆ್ಯಂಡ್ ಆ ಸೀಕ್ವೆನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆ ಚರಣ್ ರಾಜ್ ಅವರ ಮ್ಯೂಸಿಕ್, ಗುರು ನಂಗೆ ಸೀರಿಯಸ್ಲಿ ಆ ಟಾಂಗ್ ಟಾಂಗ್ ಸಾಂಗ್ ಬಿಟ್ಟು ಇದು ಅವರೇನ ಮ್ಯೂಸಿಕ್ ಕೊಟ್ಟಿರೋದು ಅಂತ ಅನ್ನೋದು ಸಿನಿಮಾದಲ್ಲಿ ನಾನು ಮರ್ತೇ ಹೋಗ್ಬಿಟ್ಟಿದೆ, ಆ ರೀತಿ ಇತ್ತು. ಲೀಡ್ ಆಕ್ಟ್ರೆಸ್ ಆಗಿರುವಂತಹ ಸಂಜನಾ ಆನಂದ್ ಅವರು ಕೂಡ ಅವ್ರ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ನನಗೆ ವರ್ಕ್ ಆಗಿರುವಂಥದ್ದು ಏನು ಅಂತ ಅನ್ನೋದು ಹೇಳೋದಾದರೆ, ಈ ಸಿನಿಮಾದ ಇಂಟ್ರೋ ಸಾಂಗ್ ನಾನೇ ಕೃಷ್ಣ ನಾನೇ ರಾಮ್ ಸಂಜೀತ್ ಹೆಗ್ಡೆ ಅವರು ಆಡಿರುವಂಥದ್ದು, ಅದ್ರ ಜೊತೆ ಚರಣ್ ರಾಜ್ ಆಡಿರುವಂತಹ ಟಾಂಗ್ ಟಾಂಗ್ ಸಾಂಗ್ ಅಂತೂ ತುಂಬಾ ಇಷ್ಟ ಆಯಿತು. ಮತ್ತು ವಿರಾಟ್ ಅವರ ಡ್ಯಾನ್ಸ್ ಹಾಗೂ ಅವರ ಸ್ಟೈಲಿಶ್ ಲುಕ್ ಅಂತೂ ಒಂದ್ಸಲ ನನಗೆ ರಪ್ ಅಂತ ಅಲ ವೈಕುಂಠಪುರಂలో ಫೀಲ್ ಆಗೋಯ್ತು. ಹಾಗೆ ಈ ಸಿನಿಮಾದಲ್ಲಿ ತಾಯಿ ಸೆಂಟಿಮೆಂಟ್ ಅಂತ ಅನ್ನೋದು ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎಕ್ಸ್ಪೆಷಲಿ ದ ಸೆಕೆಂಡ್ ಹಾಫ್ ಅಂತ ಅನ್ನೋದು ಅದು ಕೂಡ ಹೆವಿ ಎಂಗೇಜಿಂಗ್ ಆಗಿತ್ತು. ರಘು ಮುಖರ್ಜಿ ಅವರ ಎಂಟ್ರಿ ಅಥವಾ ಅವರು ಇರೋ ಪೋರ್ಷನ್ಸ್ ಏನಿತ್ತು ಅವೆಲ್ಲ ತುಂಬ ರಾಯಲ್ ಆಗಿ ಇದು ನನ್ನ ಕಣ್ಣಿಗೆ ಕಾಣಬಂತು ಅಂತ ನಾನು ಹೇಳ್ಬೋದು. ಸೊ ನೆಕ್ಸ್ಟ್ ಈ ಸಿನಿಮಾದಲ್ಲಿ ನನಗೆ ಏನು ವರ್ಕ್ ಆಗಿಲ್ಲ ಅಂತ ಅನ್ನೋದು ಹೇಳೋದಾದರೆ, ಈ ಸಿನಿಮಾದ ಸ್ಟೋರಿ ಲೈನ್. ಈ ಸಿನಿಮಾದ ಸ್ಟೋರಿ ಲೈನ್ ನನಗೆ ಒಂದು ಸ್ವಲ್ಪ ನನ್ನ ಪರ್ಸ್ಪೆಕ್ಟಿವಲ್ಲಿ ಇದು ಔಟ್ಡೇಟೆಡ್ ಆಯಿತು. ಲೈಕ್ ಇದೊಂದು ಹಳೆ ಸ್ಟೋರಿನ ತಗೊಂಡು ಹೇಳಿದ್ದೇ ಹೇಳಿ ಮಾಡಿದ್ದೇ ಮಾಡಿ ಯಾಕೋ ನನ್ನ ಎಕ್ಸ್ಪೆಕ್ಟೇಷನ್ಗೆ ಇದು ರೀಚ್ ಆಗಿಲ್ಲ. ಆ್ಯಕ್ಚುಲಿ ಇದು ಯಾವಾಗ ದಿನಕರ್ ತೂಗುದೀಪ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಅಂತ ಅಂದಾಗ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇತ್ತು. 6 ವರ್ಷಗಳ ನಂತರ ಅವ್ರು ಮತ್ತೆ ಡೈರೆಕ್ಟ್ ಮಾಡಿ ಬರ್ತಿರುವಂತಹ ಸಿನಿಮಾ ಇದು. ಸೊ ಎಲ್ಲೋ ಇದು ನಂಗೆ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಇದರಲ್ಲಿ ನನಗೆ ಮೋಸ್ಟ್ ಇರಿಟೇಟ್ ಆಗಿದ್ದೇನು ಅಂತಂದರೆ ದ ಅನ್ವಾಂಟೆಡ್ ಜೋಕ್ಸ್. ನಗು ಬರದೇ ಇರುವಂತಹ ಕಾಮಿಡಿ ಮತ್ತು ಪಂಚಸ್ಗಳು ಒಂದು ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ನನಗೆ ಅನ್ನಿಸ್ತು. ಇನ್ನು ಇದ್ರ ಜೊತೆ ವಿರಾಟ್ ಅವರ ಆ್ಯಕ್ಟಿಂಗು, ಜಸ್ಟ್ ಯಾವುದೋ ಒಂದು ಲೆಂತಿ ಡೈಲಾಗ್ಸ್ ಇದೆ, ಆ ಸೀಕ್ವೆನ್ಸ್ ಇದೆ ಗುರು, ಅದು ನೋಡಿದ ತಕ್ಷಣ ನನಗೆ ಒಂದು ಸಲ ಮಿನಿ ಧ್ರುವ ಸರ್ಜನ ನಾನು ಇವರಲ್ಲಿ ನೋಡ್ದಂಗೆ ಫೀಲ್ ಆಗೋಯ್ತು ನನಗೆ. ಸೊ ಅದು ನನಗೆ ಯಾಕೋ ವರ್ಕ್ ಆಗಿಲ್ಲ. ಆ್ಯಂಡ್ ಇನ್ನು ಫಸ್ಟ್ ಹಾಫ್ ಏನಿದೆ ಹೆವಿ ಲ್ಯಾಗಿಂಗ್ ಆ್ಯಂಡ್ ಬೋರಿಂಗ್ ಆಗಿ ಇಟ್ಟಿದ್ದಾರೆ. ಸೊ ಅದೇ ಕತೆ, ಅದೇ ತಿರುವು, ಪ್ರತಿಯೊಬ್ಬರಿಗೂ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತು. ಸೊ ಎಲ್ಲೋ ಅಲ್ಲೊಂದು ಸ್ವಲ್ಪ ಇಂಟ್ರೆಸ್ಟ್ನ ನಾವು ಆಡಿಯನ್ಸಾಗಿ ಕಳ್ಕೊಂಡ್ವಿ ಅಂತ ನನಗನ್ನಿಸ್ತು. ಆ್ಯಂಡ್ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಅವರು ಇಂಪ್ರೂವ್ ಮಾಡಿಕೊಳ್ಬೇಕಾಗಿರುವಂತಹ ಆ್ಯಂಡ್ ಬಟ್ ಅವರು ಇಂಪ್ರೂವ್ ಮಾಡಿಕೊಳ್ದೆ ತುಂಬ ದರಿದ್ರವಾಗಿ ತೋರಿಸಿರುವಂಥದ್ದು ಏನು ಅಂತಂದರೆ, ಈ ಸಿನಿಮಾದ VFX ಅಂತಲೇ ಹೇಳ್ಬೋದು. ತುಂಬ ಕೆಟ್ಟದಾಗಿ ತೋರಿಸಿದ್ದಾರೆ. ಎಕ್ಸ್ಪೆಷಲಿ ಆ ಗೋವಾ ಸೀಕ್ವೆನ್ಸ್ ಅಂತ ಅನ್ನೋದೇನಿದೆ, ಅದಾದಮೇಲೆ ಆ ಕಾರ್ ಚೇಸಿಂಗ್ ಸೀಕ್ವೆನ್ಸ್ ಏನಿದೆ, ತುಂಬ ಕೆಟ್ಟದಾಗಿ ವರ್ಷಕ್ಕೆ CGI ಮಾಡಿದ್ದಾರೆ ಅಥವಾ VFX ಮಾಡಿದ್ದಾರೆ ಅಂತ ಹೇಳ್ಬೋದು. ಅದು ಹೆವಿ ಆ ಗ್ರೀನ್ ಸ್ಕ್ರೀನ್ ಅಥವಾ ಬ್ಲೂ ಮ್ಯಾಟ್ ಏನಿದೆ ಅದೇ ಜಾಸ್ತಿ ಹೈಲೈಟ್ ಆಗ್ತಿತ್ತು. ಅಷ್ಟು ರಿಯಲಿಸ್ಟಿಕ್ ಆಗಿ ನಮಗೆ ಅದು ಸಿನಿಮಾದಲ್ಲಿ ಫೀಲ್ ಆಗಿಲ್ಲ. ಸೊ ಕಂಪ್ಲೀಟ್ಲಿ ಈ ಸಿನಿಮಾ ನನಗೆ ಡಿಸಪಾಯಿಂಟ್ಮೆಂಟ್ ಆಗಿತ್ತು. ಸೊ ಯಾಕೆ ಈ ಸಿನಿಮಾ ರಾಯಲ್ ಅಂತ ಹೆಸರಿಟ್ಕೊಂಡು ಇಷ್ಟೊಂದು ಚೀಪಾಗಿ ಸಿನಿಮಾ ಕೊಟ್ಟಿದ್ದಾರೆ ಅಂತ ಅನ್ನೋದು ನನಗೆ ಗೊತ್ತಾಗಿಲ್ಲ. ರಾಯಲ್ ಲೆವೆಲಲ್ಲಿ ಪ್ರಮೋಷನ್ಸ್ ಇತ್ತು, ಎಲ್ಲ ಬೇರೆ ಲೆವೆಲಲ್ಲಿ ಟ್ರೈಲರ್ ಇತ್ತು. ಬಟ್ ಸಿನಿಮಾ ಹೀಗೆ ವೀಕ್ ಆಗಬಾರ್ದಾಗಿತ್ತು. ಐ ಹೋಪ್ ನೆಕ್ಸ್ಟ್ ಅವರು ಮಾಡೋವಂಥ ಸಿನಿಮಾ ಇನ್ನೂ ಈ ಮಿಸ್ಟೇಕ್ಸ್ನೆಲ್ಲ ಅವರು ತಗೊಂಡು ತಿದ್ಕೊಂಡು ಅವರು ಕರೆಕ್ಟಾಗಿ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ.
ಸೊ ನನ್ನ ಈ ಸಿನಿಮಾದ ವಿಮರ್ಶೆ ಇದಾಗಿತ್ತು ಆ್ಯಂಡ್ ಇದಕ್ಕೆ ನಾನು ಕೊಡುವಂತಹ ರೇಟಿಂಗ್ ಬಂದು 2.5 ಔಟ್ ಆಫ್ 5. ಸೊ ನನ್ನ ವಿಮರ್ಶೆ ಇದಾಗಿತ್ತು. ನಿಮ್ಗೇನಾದರೂ ನಾನು ಹೇಳಿರುವಂಥ ವಿಮರ್ಶೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಈ ಸಿನಿಮಾ ಏನಾದರೂ ನೋಡಿದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು. ಶುಭ ದಿನ.